ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಾಲಿನ ಪುಡಿದು ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಬನ್ನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ. ಅರ್ಧ kg ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಈ ಬೌಲ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡು. ಅದಕ್ಕೆ ಈ ಹಾಲಿನ ಪುಡಿನ ಹಾಕ್ಕೋಬೇಕು ಒಂದು ಬೌಲ್ನಲ್ಲಿ. ಆಮೇಲೆ ಒಂದು 1/4 kg ಸಕ್ಕರೆನ ಹಾಕ್ಕೋಬೇಕು ನೀವು ಸ್ವೀಟಿಗೆ ತಕ್ಕಂಗೆ. ಆಮೇಲೆ 1 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಫುಲ್ ಆಗಿದೆ ನೋಡಿದು. ಕೆಲವರು ನೀರಿನಲ್ಲಿ ಹಾಕಿ ಮಾಡ್ತಾರೆ, ನಾನು ಹಾಲಿನಲ್ಲೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಹಾಲನ್ನ ಈ ಪುಡಿಗೆ ಹಾಕಿ ಗಂಟಿಲ್ಲಾರ್ದೇ ಕಲಿಸ್ಕೊಂಬಿಡಿ. ಆಮೇಲೆ ಮತ್ತೆ ಇನ್ನು ಉಳಿದಿದ್ದ ಹಾಲನ್ನ ಹಾಕಿ ನೀಟಾಗಿ ಗಂಟಿಲ್ಲಾರ್ದೇ ಕಲಿಸ್ಕೋಬೇಕು. ಇದನ್ನು ಗಂಟಿಲ್ಲಾರ್ದೆ ಒಟ್ಟು ಕಲಿಸ್ಕೋಬೇಕು. ಅದನ್ನು ಗಂಟಿಲ್ಲ ಕಲಿಸ್ಲಿಕ್ಕೆ ಆಗಲಿಲ್ಲ ಆ ಥರ ಅಂತಂದರೆ ಈ ಥರ ನಿಮ್ಮ ಹತ್ರ ವಿಪ್ ಮಿಷನ್ ಇದ್ದರೆ ಈ ಥರ ಮಾಡ್ಬೋದು ನೋಡಿರಿ. ಇದನ್ನು ಒಟ್ಟು ಟೋಟಲಿ ಆಗಿ ಈ ಥರ ಗಂಟಿರಬಾರ್ದು ಆ ಥರ ರೆಡಿ ಮಾಡಿಟ್ಕೊಳ್ಳಿ. ಒಂದು ಕಡಾಯಿನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ 2 ಚಮಚ ತುಪ್ಪನ ಹಾಕ್ಕೊಂಡು ನಾವು ಕಲಸಿಟ್ಕೊಂಡಿದ್ವಲ್ಲ ಹಾಲು ಅದನ್ನು ಇದರಲ್ಲಿ ಹಾಕ್ಕೊಂಡು ಕೈ ಆಡ್ತಾನೇ ಇರಬೇಕು ನೋಡಿ. ಇದು ಮೀಡಿಯಮ್ನಲ್ಲಿ ಸ್ಟವ್ ಇಟ್ಕೊಂಡು ಕೈ ಆಡ್ತಾನೆ ಇರಿ. ಈಗ ನೋಡಿದು ತುಪ್ಪ ಎಲ್ಲ ಕರಗಿದೆ ನೋಡಿ, ಕರಗಿ ಎಲ್ಲ ಹೊಂದ್ಕೊಂಡಿದೆ. ಈಗ ಇದೇ ಥರನೇ ಸ್ವಲ್ಪ ಕೈ ಆಡ್ತಾನೇ ಇರಬೇಕು, ತಳ ಹಿಡಿಬಾರ್ದು. ಆ ಥರ ಕೈ ಆಡ್ತಾ ಇರಬೇಕು. ಸ್ವಲ್ಪ ಹಾಲಿನ ವಾಸನೆ ಹೋಗಬೇಕದು, ಪೌಡ್ರ್ ಹಾಕಿದ್ವಲ್ಲ ಅದರದ್ದು ವಾಸನೆ ಹೋಗ್ಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ಆ ಟೈಮ್ನಲ್ಲಿ ನಾವು ಈ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸನ ತೊಗೊಂಡ್ಬಿಟ್ಟು ಈಗ ನಾವು ಇದರಲ್ಲಿ ಹಾಕೋಬೇಕು. ನಿಧಾನಕ್ಕೆ ಹಾಕ್ಕೋಬೇಕು. ನಿಧಾನನೇ ಕೈ ಆಡ್ಕೊಳ್ಳಿ. ಸ್ಟವ್ನ ಮೀಡಿಯಮ್ನಲ್ಲೇ ಇಟ್ಕೊಳ್ಳಿ. ಕೈ ಆಡ್ತಾನೇ ಇರಿ, ತಳ ಹಿಡಿತದೆ, ಅದಕ್ಕೋಸ್ಕರ ಕೈ ಆಡ್ತಾನೇ ಇರಬೇಕು ನೋಡಿ. ಈಗ ನಾವು ನಿಂಬೆಹಣ್ಣು ರಸ ಹಾಕಿರೋದ್ರಿಂದ ಈಗ ಅದು ಹಾಲು ಒಡಿತಾ ಇದೆ ನೋಡಿ. ಅದು ಒಡೆದ್ಬಿಟ್ಟು ಅದು ಈ ಥರ ಗಟ್ಟಿ ಆಗುತ್ತದು. ಅದು ಹೆಂಗೆ ಅಂತಂದರೆ ಎಲ್ಲದು ಹಾಲೆಲ್ಲ ಒಡೆದ್ಬಿಟ್ಟು ಅದು ಯಾವ ಥರ ಆಗ್ತದಂದರೆ ನುಚ್ಚು ಥರ ಆಗ್ತದದು ನೋಡಿ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಈ ಥರ ಆಗುತ್ತೆ ನೋಡಿರಿ, ನುಚ್ಚು ಥರ ಆಗುತ್ತೆ. ಆವಾಗ ನಾವು ಹಾಗೆ ಕೈ ಆಡ್ತಾನೇ ಇರಬೇಕು. ಸ್ವಲ್ಪ ಸ್ಲೋ ಇಟ್ಕೋಬೇಕು ಸ್ಟವ್ನ, ಮತ್ತು ಒಂಚೂರು ಜೋರು ಇಟ್ಕೋಬೇಕು ಸ್ಟವ್ನ. ಇದೇ ಥರ ಕೈ ಆಡ್ತಾನೇ ಇರಬೇಕು, ಕೈ ಬಿಡಬೇಡಿ. ಇದು ಎಷ್ಟು ಟೈಮ್ ಹಿಡಿತದೆ ಅಂತಂದೇಳಿ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಈಗ ಇದು ಕೈ ಆಡ್ತಾನೇ ಇರಬೇಕು. ಈ ಥರ ಕೈ ಆಡ್ತಾನೇ ಇದ್ದರೆ ಅದ್ರದ್ದು ಹಾಲಿಂದು ಒಡೆದ್ಮೇಲೆ ಹಾಲು ಬಂದಿರ್ತದಲ್ಲ, ನೀರು ಬಂದಿರ್ತದಲ್ಲ, ಅದೆಲ್ಲ ಹೋಗಬೇಕು, ಆವಿಯಾಗಿ ಅದು ಹೋಗಬೇಕದು. ಅಂದರೆ ಅಲ್ಲಿ ತನಕ ಇದನ್ನು ಕೈ ಆಡ್ತಾನೇ ಇರಬೇಕು, ಚೆನ್ನಾಗಿ ಕೈ ಆಡ್ತಾನೇ ಇರಬೇಕು. ಈಗ ನೋಡಿ ಒಂದು ಹದಕ್ಕೆ ಬಂದಿದೆ ನೋಡಿ. ಈಗ ಒಂದು ಸ್ವಲ್ಪ ಮಟ್ಟಿಗೆ ಆಗಿದೆ. ಈಗ ಇದು ಕಡಾಯಿಂದ ಬಿಡ್ತಾ ಇದೆ ನೋಡಿರಿ ಪದಾರ್ಥ, ಅಂದರೆ ಆಗಿದೆ ಅಂತ ಅರ್ಥ. ಇದೆಲ್ಲ ನಾವು ಇಷ್ಟು ಮಾಡೋದಕ್ಕೆ 1 ತಾಸು ಹಿಡಿತೀವಿ ನೋಡಿರಿ. ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, 7 ಗಂಟೆಗೆ ಮುಗಿದಿದೆ. ಇದು ನಾವೀಗ ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿರ್ಬೇಕು ಪಕ್ಕಕ್ಕೆ. ಈಗ ಇದು ನಾವು ಮಾಡಿದ್ವಲ್ಲ, ಎಲ್ಲ ರೆಡಿ ಮಾಡಿದ್ವಲ್ಲ, ಅದನ್ನು ಈ ತಟ್ಟೆನಲ್ಲಿ ಹಾಕೋತಾ ಬರಬೇಕು. ನಾನು ಹೇಳಿದ್ನಲ್ಲ, ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಹಾಕ್ಬಿಟ್ಟು ಒಂದು ಚಮಚದಿಂದ ಈ ಥರ ಒತ್ತಿ ನೀಟಾಗಿ ನಾವು ರೆಡಿ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗೋದ್ರಾಗೆ ನಾವೇನು ಮಾಡ್ಕೋಬೇಕಂದ್ರೆ ಚಾಕುನಿಂದ ಈ ಥರ ಗುರ್ತು ಮಾಡಿಕೊಂಡು ನಾವು ಯಾವ ಥರ ಬೇಕೋ ಸೈಜ್ ಆ ಥರ ಸೈಜ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ. ಇದು ತಣ್ಣಗಾಗಿದೆ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಾವು ಈ ಸೈಜ್ನಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದೂ ಮುರಿತಾ ಇಲ್ಲ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ವಲ್ಲ ನಾವು ಹಂಗೆ ಬರ್ತಾಯಿದ್ದು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರನೇ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.